ಹ್ಮ್ ಸೊ ನಾನು ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿಯಿಂದ ಜಾಯ್ನ್ ಆಗಿದ್ದೆ. ಹ್ಮ್ ನನಗೆ 14 ವರ್ಷದಿಂದ ಶುಗರ್ ಇತ್ತು. ಹ್ಮ್ 14 ವರ್ಷಕ್ಕೆ ಶುಗರ್ ಬಂದ್ಮೇಲೆ ನಮ್ಗೆ ಎಲ್ಲಾ ರೀತಿ ಶುಗರ್ ಐಟಮ್ಸ್ ನ ಮತ್ತು ರೈಸ್ ಐಟಮ್ಸ್ ನ ಬಿಡಕ್ ಹೇಳಿದ್ರು ಡಾಕ್ಟರ್. ಹ್ಮ್ 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 ಎಲ್ಲ ಕಡೆಗೆ ತೋರಿಸಿದೆ, ನಾವು ಮನೆ ಮದ್ದು ಮಾಡಿದೆ, ಆಯುರ್ವೇದಿಕ್ ತೋರಿಸಿದೆ, ಎಲ್ಲಾ ರೀತಿ ನಾವು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಹ್ಮ್ 14 ವರ್ಷದಲ್ಲಿ ನನಗೆ ಯಾವುದೇ ರೀತಿ ಸ್ವೀಟ್ ತಿನ್ನಕ್ಕೆ, ರೈಸ್ ತಿನ್ನಕ್ಕೆ ಹೇಳಿಲ್ಲ ಯಾರು. ಹ್ಮ್ ಹೊಟ್ಟೆ ತಿಂದಿಲ್ಲ. ಹ್ಮ್ ಅದೊಂದು ದೊಡ್ಡ ನನಗೆ ಸಮಸ್ಯೆ ಆಯ್ತು. ನಾವು ಡೈಲಿ ಜಾಬ್ಗೆ ಡ್ಯೂಟಿಗೆ ಹೋಗ್ತಾ ಇದ್ದೆ, ನಾನು ಹೈಸ್ಕೂಲ್ ಟೀಚರು. ಹ್ಮ್ ಇದೊಂದು ನನಗೆ ಬಹಳ ಕಾಡ್ಲಿಕ್ಕೆ ಶುರುವಾಯ್ತು ಲೈಫ್ನಾಗ. ಹ್ಮ್ ಹ್ಮ್ ಇದಕ್ಕೆ ಪರಿಹಾರ ಹೆಂಗಪ್ಪ ಅಂತ ಹೇಳಿ ನನಗೆ ದೊಡ್ಡ ತಲೆಬೇನೆ ಆಗಿತ್ತು. ಸರಿ, ನೀವು ಹೈಸ್ಕೂಲ್ ಟೀಚರ್ ಇದ್ರಿ ಅಂಡ್ ಶುಗರ್ ನಿಮ್ಗೆ ಯಾವಾಗ ಬಂತು? ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ದೇಹ ಸ್ಥಿತಿ ಯಾವ ತರ ಇತ್ತು? ಲೈಫ್ನಾಗ ಏನೈತೆ ಅಲ್ಲ, ನಮ್ದು ಎಲ್ಲಾ ರೀತಿ ನಿರಾಸಕ್ತಿ, ಯಾವ್ದ್ರಲ್ಲಾದ್ರೂ ಕೂಡ ನಿರಾಸಕ್ತಿ. ಊಟ ಮಾಡ್ಬೇಕಾದ್ರೂ ಅಷ್ಟಕ್ಕಷ್ಟೇನೆ, ಆಮೇಲೆ ಕೆಲಸದಲ್ಲಿ ಕೂಡ ಅಷ್ಟೇ ಒಂದ್ ರೀತಿ ಅಲರ್ಜಿ. ಆಮೇಲೆ ನಮ್ಗೆ ಏನಪ್ಪಾ ನಮ್ಗೆ ಯಾವ್ದೇ ರೀತಿ ಆಕ್ಟಿವಿಟೀಸ್ ಮಾಡಕ್ ಕೂಡ ತೊಂದರೆ ಆಗ್ತಿತ್ತು. ಎಲ್ಲಾ ವ್ಯಾಯಾಮ ಮಾಡ್ತಿದ್ವಿ, ವಾಕ್ ಮಾಡ್ತಿದ್ವಿ, ಎಲ್ಲ ಮಾಡಿದ್ರು ಕೂಡ ಅದು ಕಂಟ್ರೋಲ್ ಬರ್ತಿರ್ಲಿಲ್ಲ. ಅದು ಬರ್ತಿತ್ತು ಸುಮ್ಮನೆ ತಾತ್ಕಾಲಿಕ ಅಷ್ಟೇ. ಮತ್ತೆ ಮಾಡಿ ಹೋಗ್ಬೇಕಂತ ಪರಿಸ್ಥಿತಿ, ಯಾವ್ದಾರ ಲಗ್ನ ಬಂತು, ಯಾವ್ದಾರ ಕಾರ್ಯಕ್ರಮ ಬಂತು ಬೇರೆ ಬೇರೆ ಮನೆಯಲ್ಲಿ ಅಂದ್ರೆ ನಮ್ಮ ಮನೆಯಲ್ಲೇ ರೊಟ್ಟಿ ಊಟ ಮಾಡಿ, ಮುದ್ದೆ ಊಟ ಮಾಡಿ ಹೋಗಿ ಎಲ್ಲ ಸ್ವಲ್ಪ ರೈಸ್ ಊಟ ಮಾಡಿ ಬರ್ತಿದ್ವಿ. ಅಂತ ಪರಿಸ್ಥಿತಿ ಇತ್ತು ನಮ್ಗೆ. ಯಾರಿಗೂ ಬೇಡಲ್ವಾ? ಶತ್ರುಗೂ ಬೇಡ ಈ ಪರಿಸ್ಥಿತಿ. ಅಂತ ಇದು ಲೈಫ್ ಅನ್ನೋದು ನಮ್ಗೆ ಮುಗ್ದೋಯ್ತಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತೀವಿ. ಅಂತ ಟೈಮ್ ನಲ್ಲಿ ನಮ್ಗೆ ಈಗ ಈ ಮೇಲಿನ MNC ಅಂತಕ್ಕಂಥದ್ನ ಪರಿಚಯ ಮಾಡಿಕೊಟ್ರು ಪಂಪಣ್ಣ ಅವರು. ನಮಗೆ ಅವರು ನಮ್ಗೆ ಸ್ನೇಹ ಇತ್ತು. ಅವ್ರ ಅಂಗಡಿಗೆ ನಾವು ಬಿಸ್ನೆಸ್ ಮಾಡಕ್ ಹೋಗ್ತಿದ್ವಿ. ಅವಾಗ ನಮ್ಗೆ ಈ ರೀತಿ ಹೇಳಿದ್ರು ಅವ್ರು, ನೀವು ಈ ಶುಗರ್ಗೆ ನೀವು ಸೊಲ್ಯೂಷನ್ ಐತಿ, ನೀವು ಬರ್ರಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ ಕೋಚ್ ಹತ್ರ ಕರ್ಕೊಂಡು ಹೋದ್ರು, ಕೊಟ್ರೆ ಸರ್. ಅವರು ನಮಗೆ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ರು. ಒಂದು 3 ದಿನ ಪ್ರಾಕ್ಟೀಸ್ ಮಾಡಿದೆ. 3 ದಿನ ಪ್ರಾಕ್ಟೀಸ್ ಮಾಡಿ ನಾನು ಇದಕ್ಕೆ ಟೆಸ್ಟಿಂಗ್ ಹೋದ್ರೆ ನಂದು 225 ಇದ್ದದ್ದು ಶುಗರ್ 176 ಬಂತು. 3 ದಿನಕ್ಕೆ 72 ದಿನ, 72 ಅವರ್ಸ್. ಹೌದೌದು. ಅದಾದ ನಂತರ 1 ವಾರಕ್ಕೆ ನಾ ಮತ್ತೆ ಟೆಸ್ಟ್ ಮಾಡಿ ನೋಡಿದೆ, ಅವಾಗ 116 ಬಂತ, ಕಂಪ್ಲೀಟ್ ನಾರ್ಮಲ್. ಓಕೆ, ಸೊ 72 ಆಮೇಲೆ ಆ 1 ವಾರದಲ್ಲಿ ನಾನು ಒಂದು ಸುಮಾರು 5-6 ಮದುವೆ ಅಟೆಂಡ್ ಆಗಿದ್ದೆ. ಅಟೆಂಡ್ ಆಗಿ ಅಲ್ಲಿರುವಂತ ಸ್ವೀಟ್ ನ ಡಬಲ್ ಊಟ ಮಾಡಿದೆ, ರೈಸ್ ಊಟ. ನಮ್ ಕೋಚ್ ಹೇಳಿದ ಪ್ರಕಾರ ನೀವು ಏನ್ ಬೇಕಾದ್ರೂ ತಿಂದ್ರಿ ಅಂತ ಹೇಳಿದ್ರು. ಅದ್ರ ಪ್ರಕಾರನೇ ಸ್ವೀಟ್ ಊಟ ಮಾಡಿದೆ, ರೈಸ್ ಊಟ ಮಾಡಿದೆ. ಆದ್ರೆ 1 ವಾರಕ್ಕೆ ಮತ್ತೆ 116 ಬಂತು, ನಾರ್ಮಲ್, ಕಂಪ್ಲೀಟ್ ನಾರ್ಮಲ್. ನಿಮ್ಗೆ ಹೆಂಗ್ ಅನಿಸ್ತು ಆ ರಿಪೋರ್ಟ್ ನೋಡಿದ ತಕ್ಷಣ? ಹೆಂಗ್ ಅನಿಸ್ತ್ರಿ? ಅದು ನನಗೆ ಹೊಸ ಜೀವನ ಸಿಕ್ಕಂಗಾಯ್ತು. ನಿಜವಾಗ್ಲು ಇದು ಯಾಕಪ್ಪ ನನಗೆ ಮುಂಚೆ ಏನೋ 10-15 ವರ್ಷ ಮುಂಚೆ ಸಿಕ್ಕಿದ್ರೆ ಇನ್ನು ನನಗೆ ಬಹಳ ಹೆಲ್ಪ್ ಆಗ್ತಿತ್ತಲ್ಲ ಅಂತ. ನಾವು ಅದು ಈಗ 64 ವಯಸ್ಸು ಅಂತ ನಮ್ಗೆ ಅನ್ಸೋದಲ್ಲ, ಈಗ ನಾವು 40-45 ವರ್ಷದಲ್ಲಿ ಇದ್ದೀವಿ ಅಂತ ಅನಿಸ್ತದೆ ನನಗೆ. ನಿಮ್ಗೆ ಅನ್ಸುತ್ತ ನಿಮ್ದು ಕರ್ಮ ಕಳೆದಿತ್ತು, ಅದಕ್ಕೆ ಈ ಅಮೃತ? ಹೌದು, ಖಂಡಿತ. ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ, ಅದಕ್ಕೆ ಈ ಸಿಸ್ಟಮ್ ಸಿಸ್ಟಮ್ ನಮಗೆ ಸಿಕ್ತು. ಅದಕ್ಕೆ MNCಗೆ ಮತ್ತು ಇಲ್ಲಿರುವಂತ ನಮ್ಮ ಕೋಚ್ಗೆ ಮತ್ತು ನಮ್ಮ ಪರಿಚಯ ಮಾಡಿದಂತ ಪಂಪಣ್ಣವ್ರಿಗೆ ಎಲ್ಲರಿಗೂ ಕೂಡ ಈ ಕಮಿಟಿಗೆ ನಾನು ಕಂಪ್ಲೀಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಇವಾಗ ಯಾರು ಫಂಕ್ಷನ್ ಕರೆದ್ರೆ ಹೆಂಗೆ? ಆರಾಮಾಗಿ ಖುಷಿಯಾಗಿ ಹೋಗ್ತೀವಿ, ಕುದುರೆ ಹೋಗೋದಂಗ. ಹೌದೌದು. ಮನೆಯಲ್ಲಿ ಯಾವ ರೀತಿ ನೀರ್ ಕೂಡ ಕುಡಿಯಲ್ಲ, ಹಂಗ ಹೋಗ್ಬಿಡ್ತೀವಿ. ಓಕೆ, ಅಂದ್ರೆ ಗಡ್ಡೆ ಸಮೇತ ತಿಂತಾ ಇದ್ರಿ ಇವಾಗ? ಹೌದೌದು, ಸಾಕಷ್ಟು ಊಟ ಮಾಡಿದ್ದೀವಿ. ಈಗ ಇವತ್ತಿನವರೆಗೂ ಕೂಡ ಯಾವ್ದೇ ಫಂಕ್ಷನ್ ಹೋದ್ರು ಅವ್ರು ಏನ್ ಮಾಡ್ತಾರೋ ಅದೆಲ್ಲ ಊಟ ಮಾಡ್ಕೊಂಡ ಬರ್ತೀವಿ. ಏನ್ 14 ವರ್ಷ ತಿಂದಿಲ್ಲ, ಈ ಒಂದು 2 ತಿಂಗಳಲ್ಲಿ ಬಡ್ಡಿ ಸಮೇತ ತಿಂದಿರಿ? ಹೌದು. ಈಗ್ಲಾದ್ರೂ ಮನೆಯಲ್ಲಿ ಎಲ್ಲಾ ರೀತಿ ಹಣ್ಣು ಹಣ್ಣಂತೂ ಮುಟ್ತಾ ಇರಲಿಲ್ಲ ಸರ್. ನಾವ್ ಮೊದ್ಲು ಮಾವಿನ ಹಣ್ಣು ತಿಂದ್ಬಿಟ್ರೆ ನನಗೆ ತಲೆ ತಿರುಗಿ ಶುರುವಾಗೋದು. ಈಗಲಾದ್ರೂ ಮಾವಿನ ಹಣ್ಣು ತಿಂತಾ ಇದ್ದೀನಿ, ಏನು ಅನ್ಸಲ್ಲ. ಕಿಕ್ಕಣ್ಣಿ ಊಟ ಮಾಡ್ತಿರ್ಲಿಲ್ಲ, ಹೋಳಿಗೆ ಊಟ ಮಾಡ್ತಿರ್ಲಿಲ್ಲ, ಯಾವ್ದೇ ರೀತಿ ಒಟ್ಟು ಸ್ವೀಟ್ ಮುಟ್ತಾನೆ ಇರ್ಲಿಲ್ಲ. ಈಗ 1-3 ತಿಂಗಳಿಂದ ಎಲ್ಲಾ ಊಟ ಮಾಡ್ತಾ ಇದೀನಿ, ಹಣ್ಣು ತಿಂತಾ ಇದೀನಿ. ಪ್ರತಿಯೊಂದು ಹಣ್ಣು ಒಂದಂತಲ್ಲ, ಬಾಳೆಹಣ್ಣಿಂದ ಹಿಡಿದು ಪ್ರತಿಯೊಂದು ಹಣ್ಣನ್ನು, ದ್ರಾಕ್ಷಿ ಹಣ್ಣು ಆಗಿರ್ಬೋದು, ಈಗ ಕರ್ಬೂಜ ಆಗಿರ್ಬೋದು, ಇದು
ಕಲ್ಲಂಗಡಿ ಎಲ್ಲ ದಿನನಿತ್ಯ ಏನೇನು ಹೊಸ ಐಟಮ್ಸ್ ಅವನ್ನೆಲ್ಲವೂ ನಾನು ಈಗ ತಿಂತಾ ಇದ್ದೀನಿ, ಆದ್ರೂ ಕೂಡ ನಾರ್ಮಲ್ ಇದೆ. ಅಷ್ಟೆಲ್ಲ ತಿಂತಾ ಇದೀರಿ, ಅಷ್ಟೆಲ್ಲ ಊಟ ಮಾಡ್ತಾ ಇದೀರಿ, ಅಷ್ಟೆಲ್ಲ ತಿಂದ್ರು ನಿಮ್ದು ತೂಕ ಹೆಚ್ಚಾಗಿಲ್ವ? ಏನ್ ಸರ್? ಅಷ್ಟೆಲ್ಲ ತಿಂದ್ರು ನಿಮ್ಗೆ ತೂಕ ಏನೋ ಹೆಚ್ಚಾಗಿಲ್ವಾ? ತೂಕ ಏನು ಹೆಚ್ಚಾಗಿಲ್ಲ ಸರ್, ಮತ್ತೆ ಅದು ಕಡಿಮೆ ಆಗಿತ್ತು, 1.5-2 kg ಕಡಿಮೆ ಆಗಿದೆ. ಅಷ್ಟೆಲ್ಲ ತಿಂದು ಉಂಡ್ರು ಕಡಿಮೆ ಆಗಿದೆ. ಕಡಿಮೆ ಆಗಿದೆ.